ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ನಾನು ವಿಡಿಯೋನ ಬಂದ್ಬಿಟ್ಟು ಕಾರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಇವತ್ತು ಆಫೀಸ್ಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ತಪ್ಪು ಮಾಡಿಕೊಂಡೆ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಪ್ಲಸ್ ಬ್ಯಾಕ್ ಪೇನ್ ಇತ್ತು. ಅದರಿಂದನೇ ನಾನು ಕಾರ್ ತಗೊಂಡೆ. ಮನೆ ಬಿಟ್ಟು ಒಂದು ಆಲ್ಮೋಸ್ಟ್ 1 hour 45 minutes ಆಯಿತು. ಇನ್ನೂ ನಾವು ಬೆಳ್ಳಂಡೂರಲ್ಲಿದ್ದೀವಿ. ಸೊ ದ ಪ್ರಾಬ್ಲಮ್ ಇಸ್, ನಂತರ ಇವತ್ತು ನಾನು ತೊಗೊಂಡಿರ್ತಾರ ಪ್ರತಿದಿನ ಜನರು ಬಂದ್ಬಿಟ್ಟು ಸಿಂಗಲ್ ಕಾರ್ ತೊಗೊಂಡ್ಬರ್ತಾಯಿದ್ದಾರೆ. ಅದರಿಂದನೇ ಅರ್ಧಕ್ಕರ್ಧ ಟ್ರಾಫಿಕ್ ಇಲ್ಲಿ ನಡೀತಾ ಇದೆ. ಸೊ ರಿಕ್ವೈರ್ಮೆಂಟ್ ಇದ್ದರೆ ಓಕೆ ತೊಗೊಳ್ಬೋದು. ಸೊ ಈ ಒಂದು ರಿಕ್ವೈರ್ಮೆಂಟ್ ಇಲ್ಲ ಇದ್ರೂ ಅದ್ರಲ್ಲಿ ಬೇರೆ ಈ ಕ್ಯಾಬ್ ಡ್ರೈವರ್ಸ್ಗಳು ಅವಾಗಿಂದ ನೋಡ್ತಾ ಇದ್ದೀನಿ. ನನ್ನ ಮುಂದೆ ಒಂದು ಕಾರ್ ಇದೆ, ನೋಡ್ತಾ ಇದ್ದೀರಲ್ಲ, KA51 AK1469. ಆ ಕಾರ್ ಇದೆಯಲ್ಲ, ಅದು ವೈಟು ಶಿಫ್ಟು. ಅವನು ಅವಾಗಿಂದ ಫೋನಲ್ಲಿದ್ದಾನೆ. ಅವನು ಮಾತ್ರ ಅಲ್ಲ ಗೈಸ್, ದೇರ್ ಆರ್ ಮೆನಿ ಪೀಪಲ್ ಓವರ್ ಆನ್ ಫೋನ್, ಲೈಕ್ ಎಸ್ಪೆಷಲಿ ಫೋನಲ್ಲೇ ಮಾತಾಡ್ಕೊಂಡು ಗಾಡಿ ಓಡಿಸ್ಕೊತಾ ಇದ್ದಾರೆ. ಅದರಿಂದ ಅರ್ಧಕ್ಕರ್ಧ ಟ್ರಾಫಿಕ್ ಈ ರೋಡಲ್ಲಿದೆ. ಸೊ ಈಗ ಸ್ವಲ್ಪ ಕ್ಲಿಯರ್ ಆಗಿದೆ, ಮತ್ತೆ ಮುಂದೆ ಹೋಗಿದ ತಕ್ಷಣ ಇರುತ್ತೆ, ನೋಡ್ಕೊಳ್ಳಿ. ಸೊ ಮೆಜಾರಿಟಿ ಆಫ್ ದ ಕ್ಯಾಬ್ ಡ್ರೈವರ್ಸು ಸರಿ ಫೋನಲ್ಲಿ ನೋಡ್ಕೊಂಡು ಮಾತಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗಿಂದ ಅವ್ರನ್ನ ನೋಡಿತಾ ಇದ್ದೀನಿ. ಇಬ್ಬರೂ ಆಗಲಿ, ಒಂದು ಇದು MK ಟ್ರಾವೆಲ್ಸ್ ಅವ್ರ ಗಾಡಿ ನಂಬರ್ ಬಂದ್ಬಿಟ್ಟು KA51 AK4071. ಸೊ ಈ ಎರಡು ಗಾಡಿಗಳು ಏನಂದರೆ ಅವಾಗಿಂದ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಅದು ಏನು ಮಾತಾಡ್ತಾ ಇದ್ದಾರೆ ಫೋನಲ್ಲಿ ಗಾಡಿ ಓಡಿಸೋವಾಗ, ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಮಾತಾಡಬೇಕಂದ್ರೆ ಹಂಗೆ ಅರ್ಜೆಂಟಾಗಿದ್ದಾರೆ ನಿಮಗೆ. ಇಬ್ಬರು ಹೆಂಗಂದ್ರೆ ಒಬ್ಬ ಈ ಕಡೆ ಮಾತಾಡ್ಕೊಂಡ್ರೆ ನಮ್ಮ ಆ ಕಡೆ ಮಾತಾಡ್ಕೊಂಡು ಲೆಫ್ಟ್ ರೈಟ್ ನೋಡಲ್ಲ, ಹಂಗೆ ತರಿಸ್ತಾ ಇದ್ದಾನೆ ಗಾಡಿಗಳನ್ನ. ಸೊ ಈ ಲೆಫ್ಟಿಗೆ ಇದೆಯಲ್ಲ ಗೈನ್ಸ್ ಉಂಡಾಯ್ದು, ಇದೇ MK ಟ್ರಾವೆಲ್ಸ್. ಇವನು ಫೋನಲ್ಲಿದ್ದಾನೆ ಅವಾಗಿಂದ. ಆ ಶಿಫ್ಟಲ್ಲಿದ್ದವರು ಫೋನಲ್ಲಿ ಬ್ಯುಸಿಯಾಗಿದ್ದಾರೆ. ಇಬ್ಬರು ಇವಾಗ ಹಿಂದೆ ಇದ್ದಾರೆ, ನೋಡ್ಕೊಳ್ಳಿ. ಅವ್ನು ಮುಂದೆ ಗಾಡಿ ನೋಡಲ್ಲ, ಬರೀ ಫೋನಲ್ಲಿ ಮಾತ್ರ ಬ್ಯುಸಿಯಾಗಿರ್ತಾನೆ. ನೋಡ್ಕೊಳ್ಳಿ, ಲೆಫ್ಟಲ್ಲಿ ಗಾಡಿ ಇದೆಯಾ ರೈಟಲ್ಲಿ ಗಾಡಿ ಇದೆಯಾ ಅಂತ ನೋಡಲ್ಲ, ಹಂಗೆ ಲೆಫ್ಟು ರೈಟು ಟರ್ನ್ ಮಾಡ್ತಾನೆ. ಟಚ್ ಆದಮೇಲೆ ನಮಗೆ ಜಗಳ, ಏನು ಹೇಳಿ ಇವ್ರನ್ನ. ಸೊ ಇದಕ್ಕೆ ಆ್ಯಕ್ಚುಲಿ ಗೌರ್ಮೆಂಟ್ ಎಷ್ಟೇ ಹೆವಿ ಫೈನ್ ಇಂಟ್ರಡ್ಯೂಸ್ ಮಾಡಿದ್ರು ಪೀಪಲ್ ಆರ್ ಲೈಕ್ ಪ್ಲೀಸ್ ಬೋದರ್, ನಾವು ಮಾಡೋ ಕೆಲಸ ಮಾಡ್ತೀವಿ ಅಂತ ಇದ್ದಾರೆ. ಸೊ ನೋಡ್ಬೋದು, ಈಗಲೂ ಫೋನಲ್ಲೇ ಇದ್ದಾನೆ. ಮತ್ತು ಈ ಅಲ್ಕಾಜಾರು ಲೆಫ್ಟಿಂದ ರೈಟ್ಗೆ ಹೋಗ್ತಾರೆ, ಎಕ್ಸ್ಟ್ರೀಮ್ ರೈಟಿಗೆ, ರೈಟಿಂದ ಎಕ್ಸ್ಟ್ರೀಮ್ ಲೆಫ್ಟಿಗೂ ಬರ್ತಾರೆ. ಅಯ್ಯೋ ದೇವ್ರೆ, ನೋಡ್ಕೊಳ್ಳಿ, ಇನ್ನೂ ಫೋನಲ್ಲೇ ಇದ್ದಾರೆ. ಅವ್ರ ಗಾಡಿ ಓಡಿಸೋ ಸ್ಟೈಲಲ್ಲೇ ಗೊತ್ತಾಗುತ್ತೆ. ಗಾಡಿ ಓಡಿಸೋ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋ ಮಾಡೋಣ ಅಂತ ಬಿಟ್ಟು ಡಿಸೈಡ್ ಮಾಡಿದೆ ಗೈಸ್. ಬಟ್ ಆ್ಯಕ್ಚುಲಿ ನನಗೆ ಏನು ರಿಕ್ವೈರ್ಮೆಂಟ್ ಇದೆ, ನನ್ನ ಬ್ಯಾಕ್ ಪೇಯ್ನ್ ಇತ್ತು, ಅದರಿಂದ ಐ ಟುಕ್ ಕಾರ್ ಟುಡೇ. ಬಟ್ ಅಪಾರ್ಟ್ ಫ್ರಮ್ ದಿಸ್, ಎಷ್ಟೇ ಕಷ್ಟ ಇದ್ರೂ ನಾನು ಗಾಡಿ ತೊಗೊತೀನಿ, 2-wheeಲರು. ನನಗೆ ಮೈ ಹುಷಾರಿಲ್ಲ, ನಾನು 2-wheeಲರೇ ತೊಗೊತೀನಿ. ಬಟ್ ಟುಡೇ ಐ ವಾಸ್ ನಾಟ್ ಏಬಲ್ ಟು, ಸೊ ದಟ್ಸ್ ದ ರೀಸನ್ ಐ ಟುಕ್ 4-wheeler. ಆ್ಯಂಡ್ ಸೈಡ್ ಟು ಸೈಡ್ ಬೇರೆ ಇತ್ತು. ಸೊ ಅದು ಈಗ ನಾವು ಆನ್ ದ ವೇ ಟು ಆಫೀಸ್ HSR ಜಯನಗರ್ಗೆ ಹೋಗಿ, ಜಯನಗರಿಂದ ದೆನ್ ವಿಲ್ ಗೋ ಟು ಚಂದ್ರ ಲೇಔಟ್ ಆ್ಯಂಡ್ ದೆನ್ ಉಳ್ಳಾಲು. ಸೊ ಉಳ್ಳಾಲು ನಗರ್ಗೂ ಹೋಗ್ತೀವಿ. ಸೊ ಆ್ಯಂಡ್ ಇನ್ನೊಂದು ನೆನೆಸ್ಕೊಂಡೇ ಇದೆ, ಏನಪ್ಪ ಟ್ರಾಫಿಕ್ ಶುರು ಆಗಿಲ್ಲ ಅಂದರೆ, ಬಟ್ ಶುರುವಾಯಿತು. ಈ ಈಕೋ ಸ್ಪೇಸು, ಈಕೋ ವರ್ಲ್ಡ್ಗೆ ಹೋಗೋರು ಗಾಡಿಗಳೆಲ್ಲ ಬಂದ್ಬಿಟ್ಟು ರೈಟಿಗೆ ಬಂದು ಫುಲ್ ಆಕ್ಯುಪೈ ಮಾಡಿರ್ತಾರೆ ಗೈಸ್. ಅದರಿಂದ ಅದರಲ್ಲಿ ಕ್ಯಾಬ್ ಡ್ರೈವರ್ಗೂ ಅರ್ಜೆಂಟ್ ಇರುತ್ತೆ, ಏನು ಮಾಡೋಣ. ಎಲ್ಲಿ ನೋಡಿ 3 ಲೈನ್ಸು ಬೇರೆ ಅವ್ರಿಗೆ ಮಾತ್ರ ಇದೆ. 2 ಲೈನ್ಸಲ್ಲಿ ಪಾಸ್ ಆಗೋಕ್ಕೆ ಈ ರೈಟಿಂದ ಎಲ್ಲ ಲೆಫ್ಟಿಗೆ ಬರ್ತಾರೆ, ಲೆಫ್ಟಿಂದ ರೈಟಿಗೆ ಹೋಗ್ತಾರೆ. ಏನು ಹೇಳಿ ಜನರನ್ನ. ಸೊ ಮೆಜಾರಿಟಿ ಕಾರಲ್ಲಿ ಸಿಂಗಲ್ ಪರ್ಸನ್ಸ್ ಆಗಿದೆ. ನಂತರ ಇವತ್ತು ಅದು ಏನಕ್ಕೆ ಬಂದು ಸಾಯ್ತೀರಪ್ಪ ರೈಟಿಗೆ, ನನ್ನ ಲೈನಲ್ಲಿ ಬಂದು ನಿಲ್ಕೊತಾರೆ ಎಲ್ಲ. ಸೊ ಇದು ಹೇಳೋಣ ಅಂತ ಹೇಳ್ಬಿಟ್ಟೆ ನಾನು ವೀಡಿಯೋ ಮಾಡಿದೆ. ಸೊ ಇವತ್ತು ನಾನು ಅಟೇರ್ ಬಂದುಬಿಟ್ಟು ಕ್ಯಾಶುವಲ್ ವೇರಲ್ಲಿದ್ದೀನಿ. ಕ್ಯಾಶುವಲ್ ವೇರ್ ಅಂತ ಟಿ ಶರ್ಟ್ ಬಂದುಬಿಟ್ಟು ಡ್ರೈ ಫಿಟ್ ಹಾಕಿದ್ದೀನಿ. ಏನಕ್ಕೆ ಅಂದರೆ ಬಿಸಿಲು ಎವ್ವಿಯಾಗಿ ಹೊಡಿತಾಯಿದೆ ಗೈಸ್. ಮಧ್ಯಾಹ್ನ ಟೈಮಲ್ಲಿ ನಡೆಯೋಕ್ಕಾಗ್ತಿಲ್ಲ, ಸ್ವೆಟ್ಟು ಹಂಗಿರುತ್ತೆ. ಸೊ ಅದರಿಂದ ನಾವಿವಾಗ ಬೆಳ್ಳಂಡೂರು ರೀಚ್ ಆದ್ವಿ. ಆಲ್ಮೋಸ್ಟ್ 1.5 hour ಆದಮೇಲೆ ಒಂದು 1 hour ಟು ರೀಚ್ ಮೈ ಆಫೀಸ್. ಸೊ ಟೋಟಲಾಗಿ 2.5 hours ಟು 3 hours. 8 o'clock ಮನೆ ಬಿಟ್ಟೆ 10 o'clock ಆಫೀಸ್ ರೀಚ್ ಆಗ್ತೀನಿ ಅಂದರೆ ನನಗೆ ಗೊತ್ತಾಯಿತು. 10-10:30 ರೀಚ್ ಆಗ್ತೀನಿ ಮ್ಯಾಕ್ಸಿಮಮ್. ಏನು ಮಾಡೋಕ್ಕಾಗಲ್ಲ, ನಮ್ಮ ಬೆಂಗಳೂರು ಟ್ರಾಫಿಕ್ ಈಗ ಈ ನಡುವೆ ಬರ್ತಾ ಅಲ್ಟಿಮೇಟಾಗಿ ಆಗ್ತಿದೆ. ಆ್ಯಂಡ್ ನಮ್ಮ ಈ ಕಾರ್ನ AC ರೆಡಿ ಮಾಡಬೇಕಾಗಿರುತ್ತೆ ಗೈಸ್, ಬಿಕಾಸ್ AC ವರ್ಕ್ ಆಗ್ತಿದೆ ಬಟ್ ಹೆವಿ ಪವರ್ ಕೂಲಿಂಗ್ ಇಲ್ಲ.
ಎಸ್ಪೆಷಲಿ ಬ್ಯಾಕ್ ಸೀಟಲ್ಲಿ ಕೂರೋರಿಗೆ ಕೂಲಿಂಗ್ ಅಷ್ಟು ಬರ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಗಾಡಿದು AC ಸರ್ವಿಸು ಮಾಡಿಸ್ತೀನಿ. ಅದು ಯಾವತ್ತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೊಂದು ವೀಡಿಯೋ ಮಾಡ್ತೀನಿ. ಗಾಡಿ ಡ್ರಾಪ್ ಮಾಡೋ ಎಲ್ಲಿ AC ಸರ್ವಿಸ್ ಮಾಡ್ತೀನಿ, ಹೆಂಗೆ ಮಾಡಿಕೊಡ್ತಾರೆ. ಆ್ಯಂಡ್ ದಿಸ್ ವೆಹಿಕಲ್ ಡಸಂಟ್ ಹ್ಯಾವ್, ಈ ಗಾಡಿದು AC ಫಿಲ್ಟರ್ ಇಲ್ಲ. ಸೊ ಅದರಿಂದ ಫುಲ್ ಡ್ಯಾಶ್ ಬೋರ್ಡ್ ರಿಮೂವ್ ಮಾಡಿ ದೇ ಹ್ಯಾವ್ ಟು ಕ್ಲೀನ್ ಇಟ್, ಲೈಕ್ ಸ್ಪಾಂಜ್ ಇರುತ್ತೆ. ಸೊ ಅದನ್ನ ರೀಪ್ಲೇಸ್ ಮಾಡಬೇಕಾದ್ರೆ ಫುಲ್ ಡಸ್ಟ್ ಕೂತಿರುತ್ತೆ. ಸೊ ಬಿಕಾಸ್ ಇಟ್ಸ್ ಲೈಕ್ 10 to 12 years ವೆಹಿಕಲು. ಒಬ್ವಿಯಸ್ಲಿ ಗಾಡಿದು AC ಬಂದು ರೆಡಿ ಮಾಡಿರಲ್ಲ. ಲೆಟ್ ಇಟ್ ಬಿ ಇನ್ ಸರ್ವಿಸ್ ಸೆಂಟರ್. ಸೊ ಒನ್ಸ್ ಬರೀ ಗ್ಯಾಸ್ ಮಾತ್ರ ರೀಫಿಲ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ. ಸೊ ಇದು AC ಒಂದು ರೆಡಿ ಮಾಡಿಸ್ತೀನಿ. ಅದ್ರದ್ದು ವೀಡಿಯೋನ ನಮ್ಮ ಚಾನಲಲ್ಲಿ ಬರುತ್ತೆ. ಸೊ ನೀವೇನೋ AC ಮೆಕ್ಯಾನಿಕ್ಕು ಹುಡುಕ್ತಾ ಇದ್ದಾರೆ ಬೆಂಗಳೂರಲ್ಲಿ, ಯಾರು ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ನಾನು ಹೇಳ್ಕೊಡ್ತೀನಿ. ಪ್ಲಸ್ ಇವರು ಬಂದ್ಬಿಟ್ಟು ಕೊಡಿಗೆಲಿ ಕಡೆ, ವಿಚ್ ಇಸ್ ಇನ್ ವೈಟ್ ಫೀಲ್ಡ್, ಆ ಕೊಡಿಗೆಯಲ್ಲಿ, ನಾಟ್ ಆನ್ ದಿ ಯಲಹಂಕ ಹೆಬ್ಬಾಲ್ ಹತ್ರ ಕೊಡಿಗೆಯಲ್ಲಿ ಎಲ್ಲ. ಸೊ ಅವ್ರ ಹತ್ರ ರೆಡಿ ಮಾಡಿಸ್ಕೊತೀನಿ. ಸೊ ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಆ ವೀಡಿಯೋ ಮಾಡೋಕ್ಕೆ ಟೈಮಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಸೊ ಯಾ, ಅದೊಂದು ಓವರ್ಟೇಕ್ ಮಾಡ್ಕೊಂಡು ರೈಟಿಗೆ ಬರ್ತಾರೆ. ಯಾ ಅದೊಂದು. ಆ್ಯಂಡ್ ಗಾಡಿದು ಕೆಲವೊಂದು ಸ್ವಲ್ಪ ಇಶ್ಯೂಸ್ ಇತ್ತು. ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಗಾಡಿಯಲ್ಲಿ ಇಲಿ ಕಚ್ಬಿಟ್ಟಿತ್ತು ಗೈಸ್. ನನ್ನ ಕೂಲೆಂಟ್ ಪೈಪ್ನ ಕೂಲೆಂಟ್ ಹಾಕ್ತಾಯಿದ್ದೀನಿ, ಹೋಗ್ತಾ ಇದೆ 9 ಲೀಟರ್ಸ್ ಕೂಲೆಂಟ್ ಹಾಕಿದ್ದೀನಿ ಇದಕ್ಕೆ. ದಟ್ ಈಸ್ ಬಿಕಾಸ್ ಆಫ್ ಕೂಲೆಂಟ್ ಲೀಕ್ ಆಗ್ತಾಯಿತ್ತು. ನಾನು ಓವರ್ ಹೀಟ್ ಆಗ್ತಾಯಿದೆ ಏನಕ್ಕಂದರೆ ಗಾಡಿದು ಎಂಜಿನ್ ರೆಡಿ ಮಾಡಿದಲ್ಲ. ಸೊ ಅದರಿಂದ ಕೂಲೆಂಟ್ ಎಲ್ಲ ಲೀಕ್ ಇದಾಗಿರ್ಬೋದು. ಸೊ ಅದು ಚೆಕ್ ಮಾಡೋಣ ಅಂದರೆ ಗಾಡಿ ತೊಗೊಂಡ್ರೆ ನೋಡಿದ್ರೆ ಇಲ್ಲಿ ಕೂಲೆಂಟ್ ಪೈಪ್ನೇ ಕಚ್ಬಿಟ್ಟಿದೆ. ಇಲ್ಲಿಗೆ ಕೂಲೆಂಟ್ ಕುಡಿಬೇಕಂತ ಆಸೆ ಇದೆ ಅಂತ ಅನಿಸುತ್ತೆ. ಸೊ ಅದರಿಂದನೇ. ಆ್ಯಂಡ್ ಯಾ, ಇನ್ನೊಂದು ನೋಡ್ತಾ ಇದ್ದೀರಲ್ಲ, ಫ್ಲೈಓವರಲ್ಲಿ ಖಾಲಿಯಾಗಿದೆ, ಇಲ್ಲಿ ಜಾಮ್ ಇದೆ. ಅದು ಏನಕ್ಕಂದರೆ ಲೆಫ್ಟಿಗೆ ಸಜಾಪುರ್ಗೆ ಹೋಗಬೇಕು. ಜನ ಎಲ್ಲ ಬಂದ್ಬಿಟ್ಟು ರೈಟಿಗೆ ಬಂದಿರ್ತಾರೆ. ರೈಟಿಂದ ಓವರ್ಟೇಕ್ ಮಾಡಿ ಲೆಫ್ಟಿಗೆ ಹೋಗೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ತೀನಿ. ಅಲ್ಲದೇ ಥರ ಒಬ್ಬನು ಮಾಡ್ತಾ ಇದ್ದಾನೆ ನೋಡಿ, ಅಲ್ಲೊಂದು ಕಾರ್ ಅವ್ನು ಮಾಡ್ತಾ ಇದ್ದಾನೆ. ಏನು ಎಲ್ಲಿ ಗೈಸ್, ಏನು ಎಲ್ಲಿ ಹಿಂಗೆ ಮಾಡಿ ನಾನು ಅರ್ಧ ಪೆಟ್ರೋಲ್ ಖಾಲಿ ಆಗೋದು. ಒಂದು ಪಾಯಿಂಟ್ ಇತ್ತು ಲಾಸ್ಟ್. ಇವಾಗ ಹೋಗ್ಬಿಟ್ಟು ಮತ್ತೆ ಒಂದು ಡೀಸೆಲ್ ಫಿಲ್ ಮಾಡಬೇಕಾಗಿರುತ್ತೆ. ಹೋಗ್ತಾ ಇದ್ದ ಗಾಡಿ ಫ್ಲೈಓವರಲ್ಲಿ, ನಾವು ಹೋಗೋಣ. ಯಾ, ಇದ್ರ ಬಗ್ಗೆನೇ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಆ್ಯಂಡ್ ನಮ್ಮ ತಿರುಪತಿ ವೀಡಿಯೋ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಗೈಸ್, ಬಿಕಾಸ್ ವಿ ಹ್ಯಾವ್ ಡನ್ ಇಟ್ ಇನ್ 1 day. ಲೈಕ್ ನೈಟ್ ಇಲ್ಲಿಂದ ಬಿಟ್ವಿ, ನೈಟ್ ಅಲ್ಲಿಂದ ರಿಟರ್ನ್ ಆದ್ವಿ. ಸೊ ಬಟ್ ಇಟ್ಸ್ ಲೈಕ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಇನ್ 2 wheeler. ನಾನು ಯಾವಾಗಲೂ ನೈಟ್ ಪ್ರಿಫರ್ ಮಾಡಲ್ಲ. ಆಫ್ಟರ್ ಏನು ನಮ್ಮ ಗೋಕರ್ಣ ಟ್ರಿಪ್ ಹೋಗಿದ್ವಿ. ಸೊ ಅದರಲ್ಲೂ ನಾನು ನೈಟ್ ಒಂದೇ ಒಂದು ಸಲ ಮಾಡಿದ್ದೀನಿ. ದಟ್ ಈಸ್ ವಿಚ್ ಆಗುಂಬೆ ಘಾಟ್. ಅದು ಆಗುಂಬೆ ಘಾಟ್ ಆಗಿದ ತಕ್ಷಣ ಐ ಪುಟ್ ಓವರ್ ಫಾರ್ ಹೋಟೆಲ್ ರೂಮ್ ಫುಲ್ ತೊಗೊಂಡೆ. ಸೊ ಈ ಟೈಮು ನೈಟ್ ಡ್ರೈವ್ ವಿಚ್ ಇಸ್ ಲೈಕ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಲೈಕ್ ಬರೋ ಟೈಮಲ್ಲಿ ಇನ್ನೂ ಮಜಾ ಇತ್ತು ಸಕ್ಕದಾಗಿ. ಸೊ ಯಾ, ಆ್ಯಂಡ್ ವಿತ್ ದಟ್ ಫ್ಯೂ ಎಕ್ಸ್ಟ್ರಾ ಫಾಗ್ ಲ್ಯಾಂಪು ಗಾಡಿ ಪರ್ಫಾರ್ಮ್ ರಿಯಲಿ ಗುಡ್. ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಒಪಿನಿಯನ್ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನೊಂದು ಹೊಸ ವೀಡಿಯೋ ಸಿಗೋಣ. ಅದುವರೆಗೂ